Hello friends, welcome back to the series of programming language. ಇವತ್ತು ನಾವು ಸಿ ಪ್ರೋಗ್ರಾಮಿಂಗ್ ಅಲ್ಲಿ ವೇರಿಯಬಲ್ಸ್, ಡಾಟಾ ಟೈಪ್ಸ್ ಅಂಡ್ ಕಾನ್ಸ್ಟೆಂಟ್ಸ್ ಬಗ್ಗೆ ನೋಡ್ಕೊಂತ ಹೋಗೋಣ. ಓಕೆ, ಲೆಟ್ಸ್ ಬಿಗಿನ್ ದ ಸೆಷನ್. Introduction to variables, constants and data types in C. First, understanding the variables in C. Variables are like containers that hold information. They can store different types of data, such as number, text, or even lists. Variables are dynamically meaning their values can change during the execution of a program. ಅಂದ್ರೆ ವೇರಿಯಬಲ್ಸ್ ಅಂದ್ರೆ ಒಂದು ಕಂಟೈನರ್ ಇರುತ್ತೆ, ಅದರಲ್ಲಿ ಈಗ ಒಂದು ಡಬ್ಬೆ ಅನ್ಕೊಳ್ಳಿ, ಡಬ್ಬೆ ಒಳಗೆ ಈಗ ಬೇಳೆ ಹಾಕ್ತಿರಿ, ಮತ್ತೆ ಅದನ್ನ ಬಿಟ್ರೆ ಮತ್ತೆ ರಾಗಿ ಹಾಕ್ತಿರಿ, ಆತರ ಬೇರೆ ಬೇರೆ ಹಾಕಂತ ಹೋಗ್ತಿರಲ್ಲ, ಆ ತರ ಅದು ಒಂದು ವೇರಿಯಬಲ್. ನೆಕ್ಸ್ಟ್, ಡಿಕ್ಲೇರಿಂಗ್ ಅಂಡ್ ಇನಿಷಿಯಲೈಸಿಂಗ್ ವೇರಿಯಬಲ್ಸ್. ಡಿಕ್ಲರೇಷನ್, ಸ್ಪೆಸಿಫೈಯಿಂಗ್ ದ ವೇರಿಯಬಲ್ಸ್ ಡಾಟಾ ಟೈಪ್ ಅಂಡ್ ನೇಮ್. ಅಂದ್ರೆ ಫಸ್ಟ್ ಡಿಕ್ಲೇರ್ ಮಾಡ್ತಾ ಹೋಗ್ತೀವಿ, ಅದು ವೇರಿಯಬಲ್ಸ್ ಯಾವ ತರ ಸ್ಟೋರ್ ಆಗ್ಬೇಕು ಅಂತ, ಇಂಟೀಜರ್, ಫ್ಲೋಟು ಅಥವಾ ಕ್ಯಾರೆಕ್ಟರ್ ಬೇಕು ಅಂತ ಫಸ್ಟ್ ಡಿಕ್ಲರೇಷನ್ ಮಾಡ್ತೀವಿ. ಆಮೇಲೆ ಇನಿಷಿಯಲೈಸಿಂಗ್, ಅಸೈನಿಂಗ್ ಆನ್ ಇನಿಷಿಯಲ್ ವ್ಯಾಲ್ಯೂ ಟು ದ ವೇರಿಯಬಲ್ ಅಟ್ ದ ಟೈಮ್ ಆಫ್ ಡಿಕ್ಲರೇಷನ್. ಅಂದ್ರೆ ಡಿಕ್ಲೇರ್ ಮಾಡ್ತಿರ್ತೀವಲ್ಲ ಅವಾಗ್ಲೇ ವ್ಯಾಲ್ಯೂನ ಅಸೈನ್ ಮಾಡ್ತಾ ಹೋಗ್ತೀವಿ. ಅದಾದ್ಮೇಲೆ ಯೂಸೇಜ್, ನಾವೇನ್ ಕೋಡ್ ಬರಿತಿರ್ತೀರಲ್ವ ಅಲ್ವಾ, ಅಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ ಆ ವೇರಿಯಬಲ್ನ. ನೆಕ್ಸ್ಟ್, ಕಾನ್ಸ್ಟೆಂಟ್ಸ್ ಇನ್ ಸಿ. Constants in contrast to variables are fixed values that cannot be changed after they are assigned. They are often used to represent unchanging information or values. Constants ಅಂದ್ರೆ ಈಗೇನ್ ವೇರಿಯಬಲ್ ಇರುತ್ತಲ್ವಾ, ವೇರಿಯಬಲ್ಗೆ ಒಂದು ನೇಮ್ ನ ಸೆಟ್ ಮಾಡಿ ಅದಕ್ಕೆ ಒಂದು ನಂಬರ್ ನ ಕೊಡ್ತಾ ಹೋಗ್ತೀವಿ. ಕಾನ್ಸ್ಟೆಂಟ್ ಆಗಿ ನಂಬರ್ ಕೊಡ್ತಾ ಹೋಗ್ತೀವಿ. ಥ್ರೂಔಟ್ ಪ್ರೋಗ್ರಾಮ್ ಅಲ್ಲಿ ಯೂಸ್ ಮಾಡ್ತಾರ. ಅದರಲ್ಲಿ ಫಿಕ್ಸ್ಡ್ ವ್ಯಾಲ್ಯೂಸ್ ರಿಮೈನ್ಸ್ ದ ಸೇಮ್ ಥ್ರೂಔಟ್ ದ ಪ್ರೋಗ್ರಾಮ್. ಅಂದ್ರೆ ನಾವೇನ್ ಪ್ರೋಗ್ರಾಮ್ ಬರಿತಾ ಹೋಗ್ತೀವಿ ಅದ್ರಲ್ಲೆಲ್ಲದ್ರಲ್ಲೂ ಒಂದೇ ವ್ಯಾಲ್ಯೂ ಇರ್ತಾ ಹೋಗ್ತೀವಿ, ಅದು ಕಾನ್ಸ್ಟೆಂಟ್ ವ್ಯಾಲ್ಯೂ. ಮತ್ತೆ ರೀಡ್ ಓನ್ಲಿ ವ್ಯಾಲ್ಯೂಸ್ ಕೆನಾಟ್ ಬಿ ಮಾಡಿಫೈಡ್ ಒನ್ಸ್ ಅಸೈನ್. ಅಂದ್ರೆ ಈಗ ಒಂದ್ಸರ್ತಿ ಅಸೈನ್ ಮಾಡಿದ್ದೆ ಆ ವೇರಿಯಬಲ್ಗೆ, ಅದನ್ನ ಚೇಂಜ್ ಮಾಡಕ್ ಆಗಲ್ಲ, ಪೂರ್ತಿ ಥ್ರೂಔಟ್ ದ ಪ್ರೋಗ್ರಾಮ್ ಅದನ್ನೇ ಯೂಸ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್, ಟೈಪ್ಸ್ ಆಫ್ ಡಾಟಾ ಟೈಪ್ಸ್ ಇನ್ ಸಿ. ಇಂಟಿಜರ್ ಡಾಟಾ ಟೈಪ್ represent whole numbers such as integers and long integers. Whole numbers like 10, -5 or 0. ಅಂದ್ರೆ ಇಂಟಿಜರ್ ಡಾಟಾ ಟೈಪ್ಸ್ ಅಂದ್ರೆ ಈಗ ಏನ್ ಹೇಳ್ಬೋದು ಅಂದ್ರೆ ನಂಬರ್ಸ್ ನ ಅಸೈನ್ ಮಾಡ್ತಾ ಹೋಗ್ತೀವಿ. ಮತ್ತೆ ಫ್ಲೋಟಿಂಗ್ ಪಾಯಿಂಟ್ ಟೈಪ್ಸ್ ಅಂದ್ರೆ ಫ್ಲೋಟಿಂಗ್ ಡಾಟಾ ಟೈಪ್ ಅಂಡರ್ ರಿಯಲ್ ನಂಬರ್ಸ್ ವಿತ್ ಡೆಸಿಮಲ್ ಪಾಯಿಂಟ್ಸ್ ಸಚ್ ಆಸ್ ಫ್ಲೋಟ್ಸ್ ಅಂಡ್ ಡಬಲ್ಸ್. ಅಂದ್ರೆ ಈಗ ಇಂಟಿಜರ್ ಡಾಟಾ ಟೈಪ್ ಇರುತ್ತಲ್ಲ ಅದರಲ್ಲಿ ಡೆಸಿಮಲ್ ಪಾಯಿಂಟ್ಸ್ ಇರುತ್ತಲ್ವಾ, ಆ ವ್ಯಾಲ್ಯೂಸ್ ನ ಇದಕ್ಕೆ ಅಸೈನ್ ಮಾಡಬಹುದು ಫ್ಲೋಟಿಂಗ್ ಡಾಟಾ ಟೈಪ್ಗೆ. ಮತ್ತೆ ಕ್ಯಾರೆಕ್ಟರ್ ಡಾಟಾ ಟೈಪ್ ಸ್ಟೋರ್ ಸಿಂಗಲ್ ಕ್ಯಾರೆಕ್ಟರ್ಸ್ ಎನ್ಕ್ಲೋಸ್ಡ್ ಇನ್ ಸಿಂಗಲ್ ಕೋಡ್ಸ್. ಅಂದ್ರೆ ಸಿಂಗಲ್ ಕೋಡ್ಸ್ ಅಲ್ಲಿ ಎನ್ಕ್ಲೋಸ್ ಆಗಿರುತ್ತೆ. ಅವು ಯಾವ್ಯಾವ ಅಂದ್ರೆ ಆಲ್ಫಾಬೆಟ್ಸ್ ಮತ್ತೆ ಸ್ಪೆಷಲ್ ಸಿಂಬಲ್ಸ್ ಅವನ್ನೆಲ್ಲ ಅಸೈನ್ ಮಾಡ್ತಾ ಹೋಗ್ಬೋದು ಈ ಕ್ಯಾರೆಕ್ಟರ್ ಡಾಟಾ ಟೈಪ್ ಅಲ್ಲಿ. ಮತ್ತೆ ಬೂಲಿಯನ್ ಡಾಟಾ ಟೈಪ್ ರೆಪ್ರೆಸೆಂಟ್ ಟ್ರೂತ್ ವ್ಯಾಲ್ಯೂಸ್ ಐದರ್ ಟ್ರೂ ಆರ್ ಫಾಲ್ಸ್. ಅಂದ್ರೆ ಈಗ ನಾವು ಕಂಡೀಷನ್ ಹಾಕಿರ್ತೀವಲ್ವಾ, ಇಫ್ ಕಂಡೀಷನ್ ಅಥವಾ ಎಲ್ಸ್ ಕಂಡೀಷನ್, ಅದರಲ್ಲಿ ಟ್ರೂ ಇದೆ ಇಲ್ವಾ, ಟ್ರೂ ಇದ್ರೆ ಟ್ರೂ ಕೊಡುತ್ತೆ, ಫಾಲ್ಸ್ ಇದ್ರೆ ಫಾಲ್ಸ್ ಕೊಡುತ್ತೆ. ಈ ತರ ಡಾಟಾ ಟೈಪ್ಸ್ ಇರುತ್ತೆ. ಇವು 4 ಡಾಟಾ ಟೈಪ್ಸ್ ಅಂಡ್ ದೇರ್ ಸೈಜಸ್. ಫಸ್ಟ್ ಡಾಟಾ ಟೈಪ್, ಆಮೇಲೆ ಸೈಜ್. ಕ್ಯಾರೆಕ್ಟರ್ ಡಾಟಾ ಟೈಪ್ಗೆ ಒಂದೇ ಬೈಟ್ಸ್ ಆಫ್ ಸೈಜ್ ಇರುತ್ತೆ. ನೆಕ್ಸ್ಟ್, ಇಂಟಿಜರ್ ಡಾಟಾ ಟೈಪ್ಗೆ ಅಂದ್ರೆ 4 ಬೈಟ್ಸ್ ಆಫ್ ಇರುತ್ತೆ ಇದು ಸೈಜ್. ಮತ್ತೆ ಫ್ಲೋಟ್ಗೂ 4 ಇರುತ್ತೆ. ಮತ್ತೆ ಡಬಲ್ ಮಾತ್ರ 8 ಇರುತ್ತೆ. ಸ್ಟ್ರಿಂಗ್ಸ್ ಬಗ್ಗೆ ನೋಡ್ತಾ ಹೋಗೋದಾದ್ರೆ, ಕ್ಯಾರೆಕ್ಟರ್ ಸ್ಟ್ರಿಂಗ್ಸ್ ಇನ್ ಸಿ ರೆಪ್ರೆಸೆಂಟ್ ಆಸ್ ಅರೇ ಆಫ್ ಕ್ಯಾರೆಕ್ಟರ್ಸ್. ಅಂದ್ರೆ ಅರೇನ ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ಸ್ ಸ್ಟೋರ್ ಮಾಡೋಕೆ ಬಳಸ್ತಾ ಹೋಗ್ತೀವಿ, ಸ್ಟ್ರಿಂಗ್ಸ್ ಅಂತ ಹೇಳ್ಬೋದು. ಮತ್ತೆ ನಲ್ ಟರ್ಮಿನೇಷನ್, ಸ್ಟ್ರಿಂಗ್ಸ್ ಆರ್ ಟರ್ಮಿನೇಟೆಡ್ ವಿತ್ ನಲ್ ಕ್ಯಾರೆಕ್ಟರ್ ಟು ಮಾರ್ಕ್ ದ ಎಂಡ್. ಅಂದ್ರೆ ಎಂಡ್ ಆಫ್ ದ ಇಂಡೆಕ್ಸ್ ಇರುತ್ತಲ್ಲ ಅದು ಬ್ಯಾಕ್ ಸ್ಲ್ಯಾಶ್ 0 ಮೂಲಕ ಸ್ಟೋರ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್, ಸ್ಟ್ರಿಂಗ್ ಮ್ಯಾನಿಪುಲೇಷನ್. ಸಿ ಪ್ರೊವೈಡ್ಸ್ ವೇರಿಯಸ್ ಲೈಬ್ರರಿ ಫಂಕ್ಷನ್ಸ್ ಫಾರ್ ಸ್ಟ್ರಿಂಗ್ ಆಪರೇಷನ್ಸ್. ಅಂದ್ರೆ ಸಿ
ಸಿ ಪ್ರೋಗ್ರಾಮಿಂಗ್ ಇದೆ ಅಲ್ಲ, ಅದು ಸ್ಟ್ರಿಂಗ್ಸ್ಗೋಸ್ಕರ ಒಂದು ಲೈಬ್ರರಿ ಕ್ರಿಯೇಟ್ ಮಾಡಿ ಅದಕ್ಕೆ ಏನ್ ಮಾಡ್ತಾ ಹೋಗುತ್ತೆ, ಸ್ಟ್ರಿಂಗ್ ಆಪರೇಷನ್ಸ್ ನ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಹಾಗೆ ಒಂದು ನೆಕ್ಸ್ಟ್ ಎಕ್ಸಾಂಪಲ್ ನೋಡೋದಾದ್ರೆ ಇಲ್ಲೇ ಬರ್ದಿಟ್ಟಿದ್ದೀನಿ. ಫಸ್ಟ್ ಇಂಟೀಜರ್ ಡಾಟಾ ಟೈಪ್ ನ ಯೂಸ್ ಮಾಡ್ಕೊಂಡು ಏಜ್ ನ ಪ್ರಿಂಟ್ ಮಾಡ್ತಾ ಇದ್ದೀನಿ. ಮತ್ತೆ ಫ್ಲೋಟಿಂಗ್ ಡಾಟಾ ಟೈಪ್ ನ ಯೂಸ್ ಮಾಡ್ಕೊಂಡು 8 ನಂಬರ್ ಪ್ರಿಂಟ್ ಮಾಡ್ತಾ ಇದ್ದೀನಿ. ಕ್ಯಾರೆಕ್ಟರ್ ಡಾಟಾ ಟೈಪ್ ನ ಯೂಸ್ ಮಾಡ್ಕೊಂಡು ಒಂದು ಕ್ಯಾರೆಕ್ಟರ್ ನ ಪ್ಲೇಸ್ ಮಾಡ್ತಾ ಇದ್ದೀನಿ. ಇದು ಬೇಡ ನಮಗೆ. ನೆಕ್ಸ್ಟ್ ಇದು ರನ್ ಮಾಡ್ತೀನಿ. ಬಿಲ್ಡ್ ಅಂಡ್ ರನ್ ಕೊಟ್ರೆ ಏಜ್ 5 ಮತ್ತೆ 8 ಫ್ಲೋಟ್ ಆಗಿ ಪ್ರಿಂಟ್ ಆಗಿದೆ. ನೇಮ್ ಒಂದು ಕ್ಯಾರೆಕ್ಟರ್ ಪ್ರಿಂಟ್ ಮಾಡಿ. ಸೊ ಇದಾಗಿತ್ತು ಇವತ್ತಿನ ಸೆಷನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.